ಸಿಸ್ಟರ್ 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 ಏನಣ್ಣ? ವಿಷಯ ಗೊತ್ತಾಯ್ತಾ ನಿಮಗೆ? ಅಯ್ಯೋ ದೇವ್ರೆ, ಅಲ್ಲಿ ಜಯದೇವಿಗೆ ಟಿಕೆಟ್ ತಪ್ಪೋಯ್ತಂತೆ. ಅಂದರೆ ಸಾರಿ, ಕಂಪ್ನಿ CFO ಪೋಸ್ಟ್ ಕೈ ತಪ್ಪೋಯ್ತಂತೆ. ಅದು ನಿನ್ನ ಕಿರಿ ಮಗ ಪಾರ್ಥನ್ ಪಾಲಾಯ್ತಂತೆ. ನಿನ್ನ ಹಿರಿ ಮಗ ಮಾತೃವಾಕ್ಯ ಪರಿಪಾಲಕ ಗೌತಮ್ ದಿವಾನ್ ನಿನ್ನ ಮಾತನ್ನ ಕಸದ ಥರ ಕಸದ ಬುಟ್ಟಿಗೆ ಹಾಕ್ಬಿಟ್ಟವನೆ. ಏನಾಗೋಯ್ತು ಸಿಸ್ಟರ್? ಏನು ಮಾಡಲಿ ಅಣ್ಣ, ಅವನು ಈಗ ಮಾಡ್ತಾನೆ ಅಂತ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗೂ ತುಂಬಾ ಶಾಕ್ ಆಯಿತು. ಇರಲಿ ಬಿಡು, ಜಯದೇವಿಗೆ ಆ ಪೋಸ್ಟ್ ಸಿಗದೆ ಇದ್ರೂ ಭಾರತಾಗ ಆ ಪೋಸ್ಟ್ ಸಿಕ್ಕಿದೆಯಲ್ಲ. ಒಬ್ಬ ಮಗನಿಗೆ ಪೋಸ್ಟ್ ಸಿಗಲಿಲ್ಲ ಅಂತ ದುಃಖ ಪಡೋದ್ಕಿಂತ ಇನ್ನೊಬ್ಬ ಮಗನಿಗೆ ಆ ಪೋಸ್ಟ್ ಸಿಕ್ಕಿದೆ ಅಂತ ಸಮಾಧಾನ ಪಡ್ಬೋದಲ್ವಾ? ನಮ್ಮ ಜೀವಮಾನ ಎಲ್ಲ ಹಂಗೆ ಆಗೋಯ್ತು. ಇನ್ನೇನು ಮಾಡೋಕ್ಕಾಗತ್ತೆ ಸಿಸ್ಟರ್? ಅಂಡರ್ಸ್ಟ್ಯಾಂಡ್. ಅಲ್ಲ, ಇರೋ ವಿಷಯ ಹೇಳಿದೆ, ಅದನ್ನು ವೈಯಕ್ತಿಕವಾಗಿ ಆಗಿ ತಗೋತೀಯ, ಜನರಲ್ ಆಗಿ ತಗೋ. ಸಿಸ್ಟೇ, ಇದು ಎಂಥ ಹೀನಾಯ ಸೋಲು ಗೊತ್ತಾ? ಸ್ವಂತ ಪಿಚ್ಚಲ್ಲಿ ಸೀರೀಸ್ ಸೋತಷ್ಟೇ ಅವಮಾನ. ನಾನು ಹೊರಡ್ತೀನಿ. ಹಣೆ ಬರಕ್ಕೆ ಹೊಣೆ ಯಾರು? ಅಯ್ಯೋ ಅಕ್ಕ, ಏನಾಗಿಲ್ಲ ತಾನೆ? ಇದೇಳಿ, ಕುತ್ಕೊಳ್ಳಿ. ಏನಕ್ಕ ನೀವು ರಸ್ತೆ ಧರ್ಮ ನೋಡ್ಕೊಂಡು ಆಡ್ಬೇಕಲ್ವಾ? ಅದು ಯಾರೋ ತಳ್ದಂಗಾಯ್ತು, ಗೊತ್ತಾಗ್ಲಿಲ್ಲ. ನಾನೇನಾದ್ರು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ಆ ಪಾರ್ನ ನಿಮ್ಮನ್ನ ಗುದ್ಕೊಂಡು ಹೋಗ್ಬಿಡ್ತಿದ್ನಲ್ಲ ಅಕ್ಕ. ನನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೀವು ಸರಿಯಾದ ಟೈಮಿಗೆ ಬರ್ದೇ ಇದ್ದಿದ್ರೆ ನನ್ನ ಜೀವಕ್ಕೆ ಅಪಾಯ ಆಗಿರೋದು. ಸರಿ ಹೋಗ್ಲಿ ಬಿಡಿ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಅಕ್ಕ, ಬೇರೆ ಎಲ್ಲಾದ್ರೂ ಏಟಾಗಿದ್ಯಾ? ಸ್ವಲ್ಪ ಕಾಲು ನೋವಿದೆ. ಒಂದ್ ಕೆಲಸ ಮಾಡ್ತೀನಿ, ಬನ್ನಿ, ನಾನು ನಿಮಗೆ ಮನೆವರೆಗೂ ಬರ್ತೀನಿ. ಏನಕ್ಕ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ಈಗಿನ ಕಾಲದಲ್ಲಿ ಆಕ್ಸಿಡೆಂಟ್ ಮಾಡಿದವನೇ ಹಿಂದೆ ತಿರುಗಿ ನೋಡಲ್ಲ. ಅಂಥದ್ರಲ್ಲಿ ನಿಮಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀರಾ, ಮನೆ ತನಕ ಬಿಡ್ತೀನಿ ಅಂತಿದ್ದೀರಲ್ಲ, ಆಶ್ಚರ್ಯ ಆಯ್ತು. ಅಕ್ಕ, ಮನುಷ್ಯರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಇನ್ ಯಾರಿಗ್ ಮಾಡ್ತಾರೆ? ಇವತ್ ನಾನ್ ನಿಮಗ್ ಸಹಾಯ ಮಾಡಿದೀನಿ, ನಾಳೆ ನನಗ್ ಸಹಾಯ ಮಾಡೋದಕ್ಕೆ ದೇವ್ರೆ ಇನ್ಯಾರನ್ನೋ ಕಳಿಸ್ತಾನೆ ಅಷ್ಟೇ. ಬನ್ನಿ. ಮಾಮ್, ಏನ್ ಮಾಮ್ ಇದೆಲ್ಲ? ಇಷ್ಟ ನನಗೆ ಕೆಲ್ ಮಾಡೋಕ್ಕಾಗಿದ್ದು? ಮಾಮ್, ಎಷ್ಟು ಹೋಪ್ಸ್ ಇಂದ ಹೋಗಿದ್ದೆ ನಾನಲ್ಲಿ, ಎಷ್ಟು ಡಿಸಪಾಯಿಂಟ್ ಆಯ್ತು ಗೊತ್ತಾ ನಿನಗೆ? ಕಾಮ್ ಡೌನ್, ಕೂತ್ಕೋ. ನನಗೆ ಹೇಗಾಗ್ತದೆ ಗೊತ್ತಾ ಮಾಮ್? ನನ್ನ ಫ್ರಸ್ಟ್ರೇಷನ್, ನನ್ನ ಸಂಕಟ, ನನ್ನ ಊರಿ ನನಗೆ ಮಾತ್ರ ಗೊತ್ತು. ಅಣ್ಣ ಆಫೀಸಿಗೆ ಕರ್ಕೊಂಡೋಗಿ ಎಂಥ ಕೆಲಸ ಮಾಡ್ದ ಮಾಮ್. ಈ ಸುಖಕ್ಕ ನಾನು ಖುಷಿಯಿಂದ ಇಷ್ಟು ಹೋಪ್ಸ್ ಇಟ್ಕೊಂಡು ರೆಡಿಯಾಗಿ ಆಫೀಸಿಗೆ ಹೋಗಿದ್ದು ಅವಮಾನ ಅನ್ಭವಿಸಕ್ಕ? ನನ್ಗೆ ನಿಜ ತಡೆಯೋಕ್ಕಾಗ್ತಿಲ್ಲ. ನನಗೆ ಸಾಯ್ಬೇಕು ಅನ್ನಿಸ್ತಿದೆ. ಜೈ, ಇಷ್ಟೊಂದು ಫೀಲ್ ಆಗಬೇಡ. ನಾನು ಹೇಳೋದು ಸ್ವಲ್ಪ ಕೇಳು. ಏನು ಕೇಳಲಿ ಮಾಮ್? ನೀನು ಏನೋ ಮಾಡ್ತೀಯಾ, ನನ್ನ ಲೈಫಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಎಷ್ಟೆಲ್ಲ ಹೋಪ್ಸ್ ಇಟ್ಕೊಂಡಿದ್ದೆ. ಆದರೆ ಹೀಗಾಯ್ತಲ್ಲ ಈಗ. ಇಷ್ಟೇನಾ ನಿನ್ನ ಪವರು? ಇಷ್ಟೇನಾ ನಿನ್ನ ಮಾತಿಗಿರೋ ಬೆಲೆ? ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ನನಗಿಂತ ನಿನ್ನ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ಅಯ್ಯೋ ಅನ್ನಿಸ್ತಿದೆ. ಎಂಥ ಗತಿ ಬಂತು ಮಾಮ್ ನಿನಗೆ? ಮೊದಲೆಲ್ಲ ಹೇಗಿದ್ದ ಬ್ರೋ? ನೀನು ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ದ. ಆದರೆ ಈಗ ಮಾಮ್, ನೀನಾಗ ನೀನೆ ಬಾಯಿ ಬಿಟ್ಟು ಹೇಳಿದ್ರು ಅವ್ನು ನಿನ್ನ ಮಾತು ಕ್ಯಾರೆ ಅಂತಿಲ್ವಲ್ಲ ಮಾಮ್?
ನಿನ್ ಮಾತಿಗೆ ಸ್ವಲ್ಪನೂ ಬೆಲೆನೇ ಇಲ್ದಂಗೆ ಆಯ್ತಲ್ಲ ಇಲ್ಲಿ. ನನ್ನ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಯಾವತ್ತೂ ಕಡಿಮೆ ಆಗಲ್ಲ. ಆದರೆ ನಿನ್ನ ಬೆಲೆನ ನೀನು ಕಳ್ಕೊಂಡಿದ್ಯಾ. ಮಗ ಅನ್ನೋ ಮಮಕಾರಕ್ಕೆ ಕಟ್ಟಿಬಿದ್ದು ನಿನ್ನ ಪರವಾಗಿ ನಾನು ಮಾತಾಡಿದ್ನಲ್ಲ, ಅದಕ್ಕೆ ನನ್ನ ಮಾತಿಗೆ ಬೆಲೆ ಇಲ್ಲ. ತಪ್ಪೆಲ್ಲ ನಿಂತಿಟ್ಕೊಂಡು ನನ್ನನ್ನು ಹಂಗ್ಸಕ್ಕೆ ಬರಬೇಡ. ನೀನೊಬ್ಬ ನೆಟ್ಟಿಗಿದ್ದಿದ್ರೆ ನಾನು ಯಾಕೆ ಗೌತಮ್ ಹತ್ರ ಹೋಗಿ ಭಿಕ್ಷೆ ಬೇಡಬೇಕಾಗಿತ್ತು? ಎಲ್ಲ ಆಗಿತ್ತು ನಿನ್ನಿಂದ. ನೀನು ಸರಿಯಾಗಿದ್ದಿದ್ರೆ ನನ್ನ ಶಕ್ತಿನೇ ಬೇರೆ ಆಗ್ತಿತ್ತು ಕಣ. ನನ್ನ ಬಾಲಿನ ಅತಿ ದೊಡ್ಡ ವೀಕ್ನೆಸ್ ಅಂದರೆ ನೀನೇ. ನಿನ್ನಿಂದಾಗಿ ಎಲ್ಲರ ಮುಂದೆ ನಾನು ತಲೆ ತಗ್ಸೋಗಾಯ್ತು. ಹೇಗಿದ್ದೆ ನಾನು, ಎಂಥ ಸ್ಥಿತಿಗೆ ತಂದ್ಬಿಟ್ಟೆ. ಒಂದೊಂದ್ಸಲ ಅನ್ಸತ್ತೆ ನಿನಗೆ ಯಾಕೆ ಜನ್ಮ ಕೊಟ್ಟೆ ಅಂತ. ನೋಡು, ಹೀಗೆಲ್ಲ ಆಯಿತು ಅಂತ ನೀನು ಡಿಸಪಾಯಿಂಟ್ ಆಗಬೇಡ. ಈ ಸಲ ಆ ಪೋಸ್ಟಿಗೆ ನಿನ್ನನ್ನು ಕನ್ಸಿಡರ್ ಮಾಡಿಲ್ಲ. ಹಾಗಂತ ಗೌತಮ್ ನಿನ್ನನ್ನು ಪೂರ್ತಿಯಾಗಿ ಕೈ ಬಿಟ್ಟಿಲ್ಲ. ಮೊದಲು ಅವನಿಗೆ ನಿನ್ನ ಮೇಲೆ ನಂಬಿಕೆ ಬರೋ ಥರ ನಡ್ಕೊ. ಆಮೇಲೆ ಅವ್ನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ನಿಮ್ಮ ಅಣ್ಣ ವಾಯ್ಸ್ ನೋಟ್ ಕಳಿಸಿದ್ದಾನೆ, ಒಂದ್ಸಲ ಕೇಳಿಸ್ಕೊ. ಮೇಡಮ್, ಸಾರಿ ಟು ಸೇ, ನಾನು ನಿಮ್ಮ ರಿಕ್ವೆಸ್ಟ್ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಅವನು ತನ್ನ ತಪ್ಪನ್ನ ತಿದ್ದುಕೊಂಡು ಕಂಪ್ಲೀಟ್ ಆಗಿ ಬದಲಾಗಿದ್ದಾನೆ ಅಂತ ನನಗೆ ಯಾವತ್ತು ಅನ್ಸುತ್ತೋ, ಬೇಕಿದ್ರೆ ನಾನು ನನ್ನ ಸ್ಥಾನನೂ ಬಿಟ್ಕೊಡ್ತೀನಿ. ಕೇಳಿಸ್ಕೊಂಡ್ಯಾ? ನೋಡು ಏನು ಮಾಡ್ತೀಯ ಅಂತ. ಇನ್ನು ಮುಂದೆ ನೀನು ಹೇಗಿರ್ತೀಯೋ ಅದ್ರ ಮೇಲೆ ಎಲ್ಲ ನಿಂತಿದ್ದೆ. ಮೊದಲು ಗೌತಮ್ ದೃಷ್ಟಿಯಲ್ಲಿ ನೀನು ಒಳ್ಳೆಯವನಾಗು. CFO ಏನು, ಕಂಪನಿ CEO ಆಗಬಹುದು. ನಿನ್ನ ಗುರಿ ಅದಾಗಿರಬೇಕು. ಅದು ಬಿಟ್ಟು ಈ ಚಿಲ್ಲರೆ ಕೆಲಸಕ್ಕೆಲ್ಲ ಕೈ ಹಾಕೋಕೆ ಹೋಗಬೇಡ. ಸೊ ನಾನೀಗ ಅನಿವಾರ್ಯವಾಗಿ ಒಳ್ಳೆಯವನಾಗಬೇಕು. ನೋ 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 ಒಳ್ಳೆಯವನು ಅನ್ನೋ ಥರ ಇಮೇಜ್ ಬಿಲ್ಡ್ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ, ಅದರಲ್ಲೇನು. ಈಗ ಪ್ರಪಂಚ ನಡೀತಿರೋದೇ ಆಗಲ್ವಾ ಜಡಿ? ವೇಟ್ ಹಾಗೆ ಇರಿ. ಚಲ್ ಬರ್ತೀನಿ. ಈಗ ಒಳಗಡೆ ಬನ್ನಿ. ಓಕೆ. ಪ್ರೇಕ್ಷಾ, ಏನ್ರಿ ಆರ್ತಿ ಅಲ್ಲ? ಏನು ಅಂದ್ರೆ ನೀವು ಮುಂದಕ್ಕೆ ಕೀರ್ತಿ ತರೋ ಕೆಲಸ ಮಾಡಿದ್ದೀರಾ, ಅದಕ್ಕೆ ಈ ಆರ್ತಿ. ಈ ಆರ್ತಿ ಕೀರ್ತಿ, ಐ ಆಮ್ ಕನ್ಫ್ಯೂಸ್ಡ್. ಏನ್ ಪಾರ್ಥ, ನೀವು ಏನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಾ. ನಿಮಗೆ ಆಫೀಸಲ್ಲಿ ಇವತ್ತು ಪ್ರಮೋಷನ್ ಸಿಕ್ಕಿದೆ, ಅದಕ್ಕೆ ಈ ಆರ್ತಿ. ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ಹಬ್ಬಿ. ಹೀಗೆ ಬೆಳಿತಾನೇ ಇರಿ. ನೋಡಿದ್ರಾ, ನಾನು ಬೆಳಿಗ್ಗೆನೆ ಹೇಳಿಲ್ವಾ ನಿಮ್ಗೆ ಪ್ರಮೋಷನ್ ಸಿಗೋದು ಅಂತ? ಹೆಂಗೆ ನಾವು? ಓ, ಅಂದ್ರೆ ಎಲ್ಲ ನಿಮ್ ನಾಲ್ಗೆ ಮಹಿಮೆ ಅನ್ನಿ. ಅಫ್ಕೋರ್ಸ್, ನಾನು ನಿಮ್ಮ ಲೈಫಲ್ಲಿ ಬಂದ್ಮೇಲೆ ನಿಮ್ಮ ಲೈಫಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರೋದು. ನಾನೊಂಥರ ನಿಮಗೆ ಲಕ್ಕಿ ಚಾಮ್ ಇದ್ದಾಗೆ. ಒಂದು ನಿಮಿಷ ಬಂದೆ. ತಗೊಳ್ಳಿ. ಓಹೋ, ಇದು ಬೇರೆ ಇದೆಯಾ? ಮುಂಚೆನೆ ರೆಡಿ ಆಗಿಬಿಟ್ಟಿದ್ದೀರಾ ಅಂತ ಆಯ್ತು. ಹ್ಞೂ, ಮತ್ತೆ ಗಂಡಂಗೆ ಪ್ರಮೋಷನ್ ಸಿಕ್ಕಿದೆ ಅಂದ್ರೆ ಸುಮ್ಮನೆನಾ? ಹೆಂಡತಿಯಾಗಿ ನಾನು ಸೆಲೆಬ್ರೇಟ್ ಮಾಡಲೇಬೇಕು ತಾನೆ. ತಗೊಳ್ಳಿ, ಸ್ವೀಟ್ ತಿನ್ನಿ. ಸೊ ಸ್ವೀಟ್. ಕಂಗ್ರ್ಯಾಚುಲೇಷನ್ಸ್ ಪಾರ್ಥ ಅವರೇ. ಥ್ಯಾಂಕ್ ಯು. ಅದಕ್ಕೆ ಎಲ್ಲ ಕ್ರೆಡಿಟು ನಿಮಗೆ ಸೇರಬೇಕು. ಅಯ್ಯೋ, ಆ ಥರದ್ದು ಏನೂ ಇಲ್ಲ. ನೀವು ನನಗೆ ಥ್ಯಾಂಕ್ಸ್ ಹೇಳಬಾರ್ದು, ನೀವು ನಿಮ್ಮ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ನಿಮಗೆ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ನಿಮ್ಮನ್ನು ಯಾಕೆ ಚೂಸ್ ಮಾಡಿದ್ರು ಗೊತ್ತಾ? ಯಾಕಂದರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ. ಸೊ ನಿಮಗೆ ಈ ಪ್ರಮೋಷನ್ ಸಿಕ್ಕಿರೋದು ನಿಮ್ಮ ಶ್ರಮದ ಬೇಸ್ ಮೇಲೆ. ಎಲ್ಲ ಕ್ರೆಡಿಟ್ಸು ನಿಮಗೆ ಸೇರಬೇಕು. ಸರಿ,
ಬನ್ನಿ ನೀವು ಫ್ರೆಶ್ ಅಪ್ ಆಗಿ. ಅಕ್ಕ ಸ್ವೀಟ್ ತಗೋ, ನನ್ನ ಗಂಡಂಗೆ ಪ್ರಮೋಷನ್ ಸಿಕ್ಕಿದೆ. ಅಫ್ಕೋರ್ಸ್, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್ ಅಗೇನ್. ಥ್ಯಾಂಕ್ ಯು. ಬನ್ನಿ. ನನಗಂತೂ ತುಂಬ 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 ಖುಷಿ ಆಗ್ತಾ ಇದೆ. ಏನು ಹೇಳ್ತೀಯ ಸಿಸ್ಟೇ, ನೀನು ಬಂದು ನೋಡಬೇಕಾಗಿತ್ತು. ಬಾಗೋದು ಕೂತ್ಕೊ. ಸಾರಿ ಮಾ, ಲಾಸ್ಟ್ ಮಿನಿಟಲ್ಲಿ ನಾನು ಆ ಥರದೊಂದು ಡಿಸಿಷನ್ ತೊಗೋಬೇಕಾಯ್ತು. ನನಗದೇ ಸರಿ ಅನ್ನಿಸ್ತು. ಪರವಾಗಿಲ್ಲ ಗೌತಮ್, ಆಗೋಗಿರೋ ವಿಷಯದ ಬಗ್ಗೆ ಈಗ ಎಕ್ಸ್ಪ್ಲನೇಷನ್ ಕೊಟ್ಟು ಏನು ಪ್ರಯೋಜನ? ನನ್ನ ಜಾಗ ಏನು, ನನ್ನ ಸ್ಥಾನ ಏನು ಅಂತ ನನಗೆ ಗೊತ್ತಾಗಿದೆ. ಥ್ಯಾಂಕ್ಸ್ ಗೌತಮ್, ನನಗಿದನ್ನು ಅರ್ಥ ಮಾಡಿಸಿದ್ದಕ್ಕೆ. ಇಷ್ಟು ದಿನ ನಾನು ಯಾವುದೋ ಭ್ರಮೆಯಲ್ಲಿದೆ. ಆ ಭ್ರಮೆ ಇವತ್ತು ಕಳಿಸಿಬಿತ್ತು. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಸ್ಥಾನ ಹಾಗೇ ಇರುತ್ತೆ, ಅದು ಯಾವತ್ತೂ ಬದಲಾಗಲ್ಲ. ಯಾಕೆ ಗೌತಮ್, ನನಗೆ ಸಮಾಧಾನ ಮಾಡೋಕ್ಕೆ ಬರ್ತಾ ಇದೆಯಾ? ನಾನೇನು ದಡ್ಡಿನ? ನನಗೆ ಅರ್ಥ ಆಗಲ್ವಾ? ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ. ನೀನು ಮೊದಲಿನ ಗೌತಮ್ ಅಲ್ಲ, ತುಂಬಾ ಬದಲಾಗಿದೆಯಾ. ಎಷ್ಟೇ ಆಗಲಿ ನೀನೀಗ ಸಂಸಾರಸ್ಥ ಅಲ್ವಾ? ಈಗ ನಿನ್ನ ಪ್ರಯಾರಿಟೀಸ್ ಎಲ್ಲ ಚೇಂಜ್ ಆಗುತ್ತೆ. ಹೆಂಡತಿ ಬಂದಮೇಲೆ ಉಳಿದವರೆಲ್ಲ ಸೈಡ್ಲೈನ್ ಆಗೋದು ಸಹಜ. ಈಗ ನೀನು ನನ್ನ ಮಾತೇಳಿ ಕೇಳ್ತೀಯ, ಎಲ್ಲರ ಥರ ಹೆಂಡತಿ ಮಾತೇ ಕೇಳ್ತೀಯ. ಹೆಂಡತಿ ಮಾತೇ ಇಂಪಾರ್ಟೆಂಟ್ ಅಲ್ವಾ? ಆ ಥರ ಎಲ್ಲ ಏನೂ ಇಲ್ಲಮ್ಮ. ಮನೆ ವಿಷಯಕ್ಕೆ ಬಂದರೆ ನನಗೆಲ್ಲರೂ ಇಂಪಾರ್ಟೆಂಟೇ. ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡ್ತೀನಿ, ಎಲ್ಲರ ಅಭಿಪ್ರಾಯಕ್ಕೂ ರೆಸ್ಪೆಕ್ಟ್ ಕೊಡ್ತೀನಮ್ಮ. ಬಟ್ ಅಭಿಪ್ರಾಯ ಹೆಂಡ್ತಿದಾದರೆ ಸ್ವಲ್ಪ ಜಾಸ್ತಿನೇ ರೆಸ್ಪೆಕ್ಟ್ ಕೊಡ್ತೀಯಲ್ವಾ? ಪರವಾಗಿಲ್ಲ ಬಿಡು, ಎಲ್ಲ ಕಡೆ ಇದೆ ತಾನೇ ನಡೆಯೋದು. ಅಮ್ಮ, ನೀವು ತುಂಬಾ ತಪ್ಪು ತಿಳ್ಕೊಂಡಿದ್ದೀರ. ನಾನು ಯಾರ ಮಾತನ್ನು ಕೇಳಿ ಪಾರ್ಥನ ಕೆಲಸ ಕೊಟ್ಟಿಲ್ಲ. ಅವನ ಕೇಪಬಿಲಿಟೀಸು, ಅವನ ಟ್ಯಾಲೆಂಟ್ ನೋಡಿ ಕೆಲಸ ಕೊಟ್ಟಿರೋದು. ಭೂಮಿಕಾ ಪಾರ್ಥನ ಹೆಸರನ್ನ ಸಜೆಸ್ಟ್ ಮಾಡಿದ ನಿಜ, ಬಟ್ ಅವ್ರ ರೆಕಮೆಂಡೇಶನ್ ಮೇಲೆ ಅವನಿಗೆ ಕೆಲಸ ಸಿಕ್ಕಿದ್ದಲ್ಲ. ಇಟ್ಸ್ ಮೈ ಓನ್ ಡಿಸಿಷನ್. ಒಬ್ಬ ಕಂಪನಿ ಓನರ್ ಆಗಿ ನಾನು ತೊಗೊಂಡಿರೋ ನಿರ್ಧಾರ. ಕೆನ್ ಟ್ರಸ್ಟ್ ಮೀ ಮಾ. ಅಮ್ಮ, ನಾನು ನಿಮಗೆ ಅಗೌರವ ತೋರಿಸ್ತಾ ಇದ್ದೀನಿ, ನಿಮ್ಮನ್ನು ಕಡೆಗಾಣಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ. ನನ್ನ ಮೆಸೇಜನ್ನು ಹೇಳಿದ್ನಲ್ಲ, ಆ ಮಾತಿಗೆ ಈಗಲೂ ಬದ್ಧವಾಗಿದ್ದೀನಿ. ಯಾವತ್ತು ಜಯದೇವ್ ಮತ್ತೆ ನಮ್ಮೆಲ್ಲರ ನಂಬಿಕೆನ ಗಳಿಸ್ಕೊತಾನೋ, ಕಂಪ್ಲೀಟಾಗಿ ಬದಲಾಗಿದ್ದಾನೆ ಅಂತ ನನಗೆ ಅನ್ನಿಸ್ತಾನೋ, ಅವತ್ತು ಅವ್ನಿಗೆ ಏನು ವ್ಯವಸ್ಥೆ ಮಾಡಬೇಕು ನಾನು ಮಾಡ್ತೀನಿ. ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿ ಕೂರಿಸ್ತೀನಿ. ಇದಕ್ಕಿಂತ ಇನ್ನೇನು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಬಟ್ ಸಾರಿ ಅಗೇನ್. ಸಿಸ್ಟರ್, ಇದೇನು ಸಿಸ್ಟರ್? ಮರ್ಯಾದೆ ಕೊಟ್ಟಂಗೆ ಕೊಟ್ಟು ಮರ್ಯಾದೆ ಕಳ್ದ, ಸಾರಿ ಕೇಳ್ದಂಗೆ ಕೇಳಿ ತಿರ್ಗೇಟ್ ಕೊಟ್ಟ. ಒಟ್ಟಿನಲ್ಲಿ ನಿನ್ನ ಹಿರಿ ಮಗ ಅಯೋಗ್ಯ, ಅವನ ಪರ ವಹಿಸ್ಕೊಂಡು ಬರಬೇಡಿ ಅಂತ ಇಂಡೈರೆಕ್ಟಾಗಿ ಹೇಳ್ಬಿಟ್ಟು ಹೋದ್ನಲ್ಲ. ಬಟ್ ಸಾರಿ ಕೇಳಿದ್ನಲ್ಲ ಅಣ್ಣ, ಅಷ್ಟೇ ನನಗೆ ಬೇಕಾಗಿತ್ತು. ಆ ಸ್ಥಾನದಲ್ಲಿ ಜೈ ಕೂತ್ರು ಒಂದೇ, ಪಾರ್ಥ ಕೂತ್ರು ಒಂದೇ, ನನಗೆ ಯಾವ ವ್ಯತ್ಯಾಸನೂ ಇಲ್ಲ. ಆದರೂ ನಾನು ಯಾಕೆ ಈ ರೀತಿ ಮಾತಾಡಿದೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಅವನಲ್ಲಿ ಗಿಲ್ಟ್ ಇರಬೇಕು. ಅಮ್ಮನ ಮಾತು ಮೀರಿದ್ನಲ್ಲ ಅಂತ ಗಿಲ್ಟ್ ಇರಬೇಕು. ಆ ಥರ ಗಿಲ್ಟನ್ನು ಆವಾಗವಾಗ ಅವನ ಮನಸ್ಸಲ್ಲಿ ಹುಟ್ಟಾಗ್ತಾನೆ ಇರಬೇಕು. ಅವನನ್ನು ಅಷ್ಟು ಈಸಿಯಾಗಿ ಆ ಭೂಮಿಕಾ ಕಡೆ ವಾಲಕ್ಕೆ ನಾವು ಬಿಡಬಾರ್ದು. ಓಹೋ, ಅಂದರೆ ಅವನ ಗಿಲ್ಟೇ ತಡೆಗೋಡೆ ಥರ ವರ್ಕ್ ಮಾಡುತ್ತೆ ಅನ್ನೋ ಸಿಸ್ಟೇ. ಅವನ ಗಿಲ್ಟೇ ನಿನ್ನ ಬಂಡವಾಳ. ಎಕ್ಸಾಕ್ಟ್ಲಿ. ಎಲ್ಲಿವರೆಗೂ ಅವನಲ್ಲಿ ಗಿಲ್ಟ್ ಇರುತ್ತೋ ಅಲ್ಲಿವರೆಗೂ ಅವನು ನಮ್ಮ ಕಂಟ್ರೋಲಲ್ಲಿರ್ತಾನೆ. ಆ ಗಿಲ್ಟ್ ಹೋಗಿದ್ದೇನಾ ಅವನು ನಮ್ಮ ಕೈ ತಪ್ಪೋದ ಅಂತಾನೆ ಅರ್ಥ.
ಆಗ ನಾವು ಡೋಂಟ್ ಕೇರ್ ಆಗಿಬಿಡ್ತೀವಲ್ಲ ಸಿಸ್ಟರ್. ಹಾಗಾಗಬಾರ್ದು ಅಂತಾನೆ ಈಗ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದು. ಸಿಸ್ಟರ್ ನೀನು ಬಿಡು, ಇದರಲ್ಲೆಲ್ಲ ಮಾಸ್ಟರ್ ನೀನು. ಇದನ್ನು ಮಾಡಿ ಮಾಡಿ ತಾನೇ ಬೇಡ್ಕೊಂಡು ಬಂದವಳು ಎಲ್ಲರನ್ನು ಬಡ್ದು ಬಾಯಿಗೆ ಹಾಕೊಂಡಿದ್ದು. ಹುಷಾರಕ್ಕ, ಕೂತ್ಕೊಳ್ಳಿ ಅಕ್ಕ, ಹುಷಾರು. ಮೆತ್ತಗೆ, ಮೆತ್ತಗೆ. ಅಕ್ಕ, ಇದಕ್ಕೆ ಹಚ್ಚಕ್ಕೆ ಔಷಧಿ ಡಬ್ಬ ಏನಾದರೂ ಇದೆಯಾ? ಅಲ್ಲಿದೆ. ಸ್ವಲ್ಪ ಉರಿಯುತ್ತೆ. ಅಕ್ಕ, ನಿಮ್ಮನೆ ತುಂಬಾ ದೊಡ್ಡದಾಗಿದೆ. ನೀವು ಶ್ರೀಮಂತರಿರ್ಬೇಕಲ್ವಾ? ಕೇಳ್ತಿದ್ದೀನಿ ನೋಡಿ, ನಂಗೆ ಗೊತ್ತು ನೀವು ಶ್ರೀಮಂತ್ರೆ. ಶ್ರೀಮಂತರ ಅಂದಮೇಲೆ ನಿಮ್ಮ ಮನೇಲಿ ಕಾರ್ ಇರುತ್ತಲ್ವಾ? ನೀವು ರಸ್ತೆಯಲ್ಲಿ ಯಾಕೆ ನಡ್ಕೊಂಡ್ ಬಂದ್ರಿ? ಕಾರಲ್ಲಿ ಜುಮ್ ಅಂತ ಬರ್ಬೋದಿತ್ತಲ್ವಾ? ಹಾಗಂತ ಎಲ್ಲ ಕಡೆ ಕಾರ್ ತಗೊಂಡು ಹೋಗೋದಕ್ಕಾಗಲ್ಲ ಅಲ್ವಾ? ಅದು ಅಲ್ಲದೆ ಈ ಟ್ರಾಫಿಕಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋದಕ್ಕಿಂತ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೋದೇ ಒಳ್ಳೆಯದು. ಅದು ಹೌದನಿ, ಈ ಬೆಂಗಳೂರು ಟ್ರಾಫಿಕಲ್ಲಿ ನಮ್ಮ ಆಯುಷ್ ಅರ್ಧ ಅಲ್ಲೇ ಆಗೋಗುತ್ತೆ. ಹೌದು, ನಿನ್ನ ಹೆಸರೇನು? ಸುಧಾ. ಹೆಸರು ತುಂಬ ಚೆನ್ನಾಗಿದೆ. ಹೆಸರು ಚೆನ್ನಾಗಿದ್ರೆ ಏನು ಬಂತು, ಹಣೆ ಬರಾನು ಚೆನ್ನಾಗಿರ್ಬೇಕಲ್ವಾ? ಅಪ್ಪಣ್ಣ, ಏನಾಯ್ತೆ? ಆನಂದ್, ನೀನು ಗಾಬರಿ ಆಗಬೇಡ. ಗಾಬರಿ ಆಗುವಂಥದ್ದೇನೂ ಆಗಿಲ್ಲ. ಮತ್ತೇನಿವೆಲ್ಲ? ಅದೇನಾಯ್ತು ಅಂದರೆ, ಇವಳೆ ನನ್ನ ಸೇವ್ ಮಾಡಿದ್ದು ಅಲ್ಲದೆ ಮನೆವರೆಗೂ ಕರ್ಕೊಂಬಂದು ಬಿಟ್ಲು. ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಅಮ್ಮ, ನಿನ್ನಿಂದ ತುಂಬ ಉಪಕಾರ ಆಯಿತು. ಅಯ್ಯೋ ಅಣ್ಣ, ಥ್ಯಾಂಕ್ಸ್ ಎಲ್ಲ ಏನಕ್ಕೆ ಹೇಳ್ತಿದ್ದೀರಾ? ಅದರಲ್ಲೇನಿದೆ. ಅಕ್ಕ ಹುಷಾರು, ನಾನು ಹೊರಡ್ತೀನಿ. ಸುಧಾ, ಮನೆವರೆಗೂ ಬಂದು ಹಾಗೆ ಹೋಗ್ತಿದ್ಯಲ್ಲ, ಇರು ಕಾಫಿ ಮಾಡ್ಕೊಂಬರ್ತೀನಿ, ಕುಡ್ಕೊಂಡು. ಅಕ್ಕ 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 ಬೇಡ ಅಕ್ಕ, ಇಂಥ ಪರಿಸ್ಥಿತಿಯಲ್ಲಿ ಕಾಫಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನನಗೇನು ಬೇಡ, ನೀವು ಕೂತ್ಕೊಳ್ಳಿ, ನಾನು ಹೊರಡ್ತೀನಿ. ಅಲ್ಲ, ಒಂದು ಕಾಫಿನೂ ಕೊಡದೆ ಹೇಗೆ ಕಳಿಸ್ಲಿ ನಿನ್ನ? ನನಗೂ ಬೇಡ, ನಿಮಗೂ ಬೇಡ. ಒಂದು ಕೆಲಸ ಮಾಡೋಣ, ಅಡುಗೆ ಮನೆ ಎಲ್ಲಿದೆ ಅಂತ ಹೇಳಿ, ನಾನು ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ತಂದ್ಕೊಡ್ತೀನಿ. ನಾನು ಕುಡ್ದಂಗಾಗುತ್ತೆ, ನೀವು ತೊಂದರೆ ತೊಗೊಂಡಂಗಾಗಲ್ಲ, ಸರಿನಾ? ಅಪ್ಪಣ್ಣ ಕೇಳಿಸ್ಕೊಂಡ? ನನಗೂ ಬೇಡ, ನಿಮಗೂ ಬೇಡ. ಚೆನ್ನಾಗಿ ಮಾತಾಡ್ತೀಯಮ್ಮ ನೀನು. ಅಯ್ಯೋ, ಏನು ಚಂದನೋ ಏನೋ, ತೋಚಿದಂಗೆ ಮಾತಾಡ್ತೀನಿ. ಒಂದೊಂದ್ಸತಿ ಏನು ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗಲ್ಲ. ಅಕ್ಕ, ಅಡುಗೆ ಮನೆ ಎಲ್ಲಿದೆ ಅಂತ ಹೇಳಿ. ಈಗ ನೀನು ನಮ್ಮ ಮನೆ ಅತಿಥಿ, ನಿನ್ನ ಕೈಲಿ ಕಾಫಿ ಮಾಡ್ಸೋಕ್ಕಾಗುತ್ತಾ? ಅಯ್ಯೋ ಅಕ್ಕ, ನೀವು ಸುಮ್ಮನೆ ಆರಾಮಾಗಿರಿ, ನಾನು ಮಾಡ್ಕೊಂಬರ್ತೀನಿ ನೋಡಿ. ನಿಮಗೆ ಅದರಲ್ಲಿ ಕಾಫಿ ಪುಡಿ ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ? ಸಕ್ಕರೆ ಜಾಸ್ತಿನಾ ಕಡಿಮೆನಾ ಹೇಳಿ? ನಿನ್ಗೆ ಹೇಗೆ ಬರುತ್ತೋ ಹಾಗೆ ಮಾಡು. ನೀನು ಮಾಡೋ ಕಾಫಿ ಹೇಗಿರುತ್ತೆ ಅಂತ ನಾವು ನೋಡ್ದಂಗೆ ಆಗುತ್ತೆ. ಕಿಚನ್ ಅಲ್ಲಿದೆ. ಸರಿ ಅಕ್ಕ, 2 ನಿಮಿಷದಲ್ಲಿ ಬಂದೆ. ತುಂಬ ಒಳ್ಳೆ ಹುಡುಗಿ ಅಲ್ಲ, ನೋಡಿದ್ರೇ ಖುಷಿ ಆಗುತ್ತೆ. ಕಮ್ಮಿ ಸಮಯದಲ್ಲಿ ಮನ್ಸಿಗೆ ತುಂಬಾ ಹತ್ರ ಆಗ್ಬಿಟ್ಲು. ಸರಿ, ಈಗ ನೋವಿಗಿದೆ, ತುಂಬ ನೋವ್ತಾ ಇದ್ದೀನಿ. ಸ್ವಲ್ಪ ನೋವಿದೆ ಆನಂದಷ್ಟೇ. ಡಾಕ್ಟರ್ ಹತ್ರ ಹೋಗೋಣ? ಡಾಕ್ಟ್ರಲ್ಲೇನು ಬೇಡ, ಸರಿ ಹೋಗುತ್ತೆ. ನೀನು ಮೊದಲಿನ ಗೌತಮ್ ಅಲ್ಲ, ತುಂಬಾ ಬದಲಾಗಿದೆಯಾ. ನೀನೀಗ ಸಂಸಾರಸ್ಥ ಅಲ್ವಾ, ಈಗ ನಿನ್ನ ಪ್ರಯಾರಿಟೀಸ್ ಎಲ್ಲ ಚೇಂಜ್ ಆಗುತ್ತೆ. ಅತ್ತೆ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ಪ್ಲೀಸ್, ನೀವು ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ.
ನೋಡಿ, ಅವ್ರ ಮಾತನ್ನು ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ ಅಂತ ಅವ್ರಿಗೆ ಬೇಜಾರಾಗಿರ್ಬೋದು. ಬಟ್ ನನಗೆ ಗೊತ್ತು ಅವ್ರ ವಿಷಯದಲ್ಲಿ ನೀವು ಯಾವತ್ತೂ ಹಾಗೆ ಮಾಡಲ್ಲ ಅಂತ. ಅಳತೆ ಗೋಲ್ ಇಲ್ಲದೆ ನೀವು ಒಂದು ಹೆಜ್ಜೆನೂ ಮುಂದಿಡಲ್ಲ. 1000 ಸಲ ಯೋಚನೆ ಮಾಡ್ತೀರಾ, ಎಲ್ಲನೂ ಅಳ್ದು ತೂಗಿ ನೋಡ್ತೀರಾ. ಯಾವ ನಿರ್ಧಾರ ತಗೊಂಡ್ರೂ ಅದು ಸರಿಯಾಗೇ ಇರುತ್ತೆ. ಹಾಗಿರ್ಬೇಕಾದ್ರೆ ನೀವು ಯಾಕೆ ಗಿಲ್ಟ್ ಫೀಲ್ ಮಾಡ್ಕೋತಿದ್ದೀರಾ? ಅಲ್ಲ ಗೌತಮರೇ, ಪ್ರಪಂಚದಲ್ಲಿ ತಪ್ಪು ಮಾಡಿದವರೇ ರಾಜಾರೋಷವಾಗಿ ತಲೆ ಎತ್ಕೊಂಡು ಓಡಾಡ್ತಾರೆ. ಯಾವುದೇ ತಪ್ಪು ಮಾಡದೇ ಇರೋರು ನೀವು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ? ಅವ್ರ ಥರ ಬಂಡ್ರಾಗಿ ಅಂತ ನಾನು ಹೇಳ್ತಿಲ್ಲ, ಬಟ್ ಯಾಕೆ ಇಷ್ಟೊಂದು ಸೆನ್ಸಿಟಿವ್ ಆಗಿದ್ದೀರಾ? ಸೆನ್ಸಿಟಿವಿಟಿ ಇರಬೇಕು, ಆದರೆ ನಮಗೆ ನೋವು ಕೊಡೋ ಥರ ಆಗ್ಬಾರ್ದಲ್ವಾ? ನೋಡಿ, ಇನ್ನೊಬ್ಬರಿಗೆ ಹರ್ಟ್ ಮಾಡೋ ರೈಟ್ಸು ನಮಗಿಲ್ಲ ಅಂದಮೇಲೆ ನಮಗೆ ನಾವು ಹರ್ಟ್ ಮಾಡ್ಕೊಳ್ಬಾರ್ದು. ಯಾಕಂದರೆ ನಾವು ಎಲ್ಲರ ಥರಾನೇ ಪಾಪ ಅಲ್ವಾ ನಾವು? ಗೌತಮರೇ, ಸ್ವಲ್ಪ ದಿನ ಅಷ್ಟೇ. ಅತ್ತೆಗಿರೋ ಬೇಜಾರು, ನಿಮ್ಮ ಮೇಲಿರೋ ಕೋಪ ಎಲ್ಲನೂ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಮನವರಿಕೆ ಆಗುತ್ತೆ, ಇಲ್ಲ ನಾನು ಗೌತಮ್ ಮಾಡಿದ್ದೆ ಸರಿ ಅಂತ. ಇದೆಲ್ಲ ಟೆಂಪ್ರರಿ ಬೇಜಾರು. ಟೆಂಪ್ರರಿ ಬೇಜಾರಿಗೋಸ್ಕರ ಈಗ ನೀವು ಮುಲಾಜಿ ಕಟ್ಟಿಬಿದ್ದು ತಪ್ಪು ನಿರ್ಧಾರ ತಗೊಂಡಿದ್ದಿದ್ರೆ ಅದರಿಂದ ಪರ್ಮನೆಂಟ್ ಡ್ಯಾಮೇಜ್ ಆಗ್ತಿತ್ತು. ಆ ಒಂದು ತಪ್ಪು ನಿರ್ಧಾರದಿಂದ ನಾಳೆ ನೀವು ತುಂಬಾನೇ ಬೆಲೆ ತೀರ್ಬೇಕಾಗ್ತಿತ್ತು. ಕಂಪ್ನಿ ಆಗಿರಲಿ ಅಥವಾ ಜೀವನನೇ ಆಗಿರಲಿ, ಲಾಂಗ್ ಟರ್ಮ್ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿನೇ ನಾವು ನಿರ್ಧಾರ ತಗೊಳ್ಬೇಕಲ್ವಾ? ಆ್ಯಂಡ್ ನೀವು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ನೋಡಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದರಲ್ಲಿ ನಿಮ್ಮ ತಪ್ಪು ಇಲ್ಲ. ಅತ್ತೆಗೆ ಬೇಜಾರಾಗಿರೋದಕ್ಕೆ ಬೇರೆನೇ ಕಾರಣ ಇದೆ, ಬಟ್ ಅದ್ರ ಬಗ್ಗೆ ನಾವೀಗ ಡಿಸ್ಕಷನ್ ಮಾಡೋದು ಬೇಡ. ಆ್ಯಂಡ್ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನೀವು ಹೇಳಿದ್ದೆಲ್ಲ ಸರಿ, ನಾನು ಯಾವುದೂ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಯಾವತ್ತೂ ಅಮ್ಮನ ಮಾತನ್ನು ಧಿಕ್ಕರಿಸ್ತೋನಲ್ವಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಷ್ಟೇ. ಸರಿ, ನೀವು ಹೇಳೋ ಪ್ರಕಾರನೇ ಸ್ವಲ್ಪ ಬೇಜಾರು ಮಾಡ್ಕೊಳ್ಳಿ, ಆದರೆ ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಗಂಡನ ಬೇಜಾರಾದರೆ ಹೆಂಡತಿಗೂ ಬೇಜಾರಾಗುತ್ತಲ್ವ. ಸೊ ನನಗೋಸ್ಕರ ಪ್ಲೀಸ್. ಓಕೆ, ಫ್ರೆಶ್ ಅಪ್.